ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೇಘನಾ ರಾಜ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇಘನಾ ರಾಜ್ ಅವರು ಹುಟ್ಟಿದ್ದು ಬಂದು ಮೇ 3, 1990ರಲ್ಲಿ ಹುಡ್ತಾರೆ. ನಮ್ಮ ಮೇಘನಾ ರಾಜ್ ಅವರು ತೆಲುಗು, ಕನ್ನಡ ಹಾಗೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ನಟನೆ ಮತ್ತು ಕೆಲಸ ಮಾಡಿದ್ದಾರೆ. ಹಾಗೆ ಇವರು ತುಂಬ ಒಳ್ಳೆ ನಟಿ ಅಂತಲೇ ಪ್ರಸಿದ್ಧಿ ಪಡೆದಿದ್ದಾರೆ. ಇವರ ತಂದೆ ಬಂದು ಸುಂದರ್ ರಾಜ್ ಅವರು. ಇವರು ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ರು. ಹಾಗೆ ಪ್ರಮೀಳಾ ಜೋಶಿ ಇವರ ತಾಯಿ ಹೆಸರು. ಇವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಟಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಮೇಘನಾ ರಾಜ್ ಅವರ ಎಜುಕೇಷನ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಸೈಕಾಲಜಿ ಕಂಪ್ಲೀಟ್ ಮಾಡಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿಲಿ. ಹಾಗೆ ನಮ್ಮ ಮೇಘನಾ ರಾಜ್ ಅವ್ರಿಗೆ ಡ್ಯಾನ್ಸಿಂಗ್ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಹಾಗೆ ಇವರು ಚಿರಂಜೀವಿ ಅವ್ರನ್ನ ಮದುವೆ ಆಗ್ತಾರೆ 2018ರಲ್ಲಿ. ಆದರೆ ಡೆತ್ ಆಗಿಬಿಡುತ್ತೆ. ಅವ್ರ ಹಸ್ಬೆಂಡು 2020ಲಿ ತೀರೋಗ್ತಾರೆ. ಹಾಗೆ ಮಗ ಕೂಡ ಇದ್ದಾನೆ ಇವ್ರಿಗೆ. ಅವನ ಹೆಸರು ಬಂದು ರಾಯನ್ ಅಂತ ಮಗನ ಹೆಸರು. ರಾಜಾಹುಲಿ 2013ರಲ್ಲಿ ರಿಲೀಸ್ ಆಗುತ್ತೆ. ಇದು ಕೂಡ ಬಿಗ್ ಹಿಟ್ ಆಗುತ್ತೆ. ಹಾಗೆ ಮೊದಲ ಫಿಲಮ್ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ಮೇಘನಾ ರಾಜ್ ಅವ್ರದ್ದು ಪುಂಡ ಮೂವಿಲಿ ಆ್ಯಕ್ಟ್ ಮಾಡ್ತಾರೆ. ಅದು ರಿಲೀಸ್ ಆಗಿದ್ದು ಬಂದು 2010ರಲ್ಲಿ. ಬ್ಯೂಟಿಫುಲ್ ಅನ್ನೋ ಮೂವಿ ಕೂಡ ಇವರು ಮಲಯಾಳಮಲ್ಲಿ ಮಾಡಿದ್ದಾರೆ. ಅದು 2011ರಲ್ಲಿ ಆ ಮೂವಿ ರಿಲೀಸ್ ಆಗುತ್ತೆ. ಪುಂಡ ಮೂವಿಲಿ ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ ಇದ್ದಿದ್ದರಿಂದ ಸಖತ್ತಾಗಿ ಹಿಟ್ಟಾಗಿತ್ತು ಆ ಮೂವಿ. ಹಾಗೆ ಮೇಘನಾ ರಾಜ್ ಅವರು ಸುವರ್ಣ ಫಿಲ್ಮ್ ಫೇವರ್ ಅವಾರ್ಡ್ ಕೂಡ ತಗೊಂಡಿದ್ದಾರೆ. ಆಟಗಾರ 2015ರಲ್ಲಿ ರಿಲೀಸ್ ಆಯಿತು. ಅದು ಕೂಡ ಬಿಗ್ ಹಿಟ್ ಆಯಿತು. ತುಂಬ ಒಳ್ಳೊಳ್ಳೆ ಮೂವಿಗಳನ್ನ ಕನ್ನಡದಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಮೇಘನಾ ರಾಜ್ ಅವರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ.